ನಮಸ್ಕಾರ ರೀ ಎಲ್ರಿಗೂ, ನನ್ನ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಇವತ್ತು ಬಂದುಬಿಟ್ಟು ನಾವು ಅಮೃತ್ಸರಿಗೆ ಹೊಂಟೇವ್ರಿ. ಸೊ ಇದು ಬಂದುಬಿಟ್ಟು ನಮ್ಮದು ಫ್ಯಾಮಿಲಿ ಟ್ರಿಪ್ ಆಗಿರುತ್ತೆ. ವಾಘಾ ಬಾರ್ಡ್ರ್ ಮತ್ತು ಗೋಲ್ಡನ್ ಟೆಂಪಲ್ ನೋಡೋದೈತಿ. ಹಂಗೆ ಮತ್ತೇನಾರ ಇನ್ನೊಂದು ಸ್ವಲ್ಪ ಪ್ಲೇಸಸ್ ಇದ್ರೆ ಅದನ್ನು ನೋಡ್ತೀವಿ. ಈಗ 7:45ಕ್ಕೆ ಫ್ಲೈಟ್ ಐತಿ. ಆ್ಯಕ್ಚುಲಿ ಅದು 9 ಗಂಟೆ ಇದ್ದಿದ್ದು, ಬಟ್ ಸ್ವಲ್ಪ ಟೈಮಿಂಗ್ಸ್ ಚೇಂಜಸ್ ಆಗೈತಂತ. ಅಂತೂ 5:40 ಎಲ್ಲರೂ ರೆಡಿ ಆಗ್ಬಿಟ್ಟು ನಾವು ಹೊರಟು ಈಗ ಏರ್ಪೋರ್ಟ್ ಕಡೆಗೆ. ಫೈನಲಿ ಬೆಂಗಳೂರು ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ನಡ್ರಿ ಹೋಗೋಣ ಅಂತ. ಇನ್ನು 3 ತಾಸು ಇತ್ತು ಜರ್ನಿ, ಹಂಗಾಗಿ ಮೂವಿ ಹಾಕೊಂಡ್ ಕೂತೆ. ಹೊರಗಡೆ ಮಾತ್ರ ಸಿಕ್ಕಾಬಟ್ಟೆ ಬಿಸಿಲಿತ್ತು, ಹಂಗಾಗಿ ಎಲ್ರು ವಿಂಡೋಸ್ ಕ್ಲೋಸ್ ಮಾಡ್ಬಿಟ್ಟಿದ್ರು. ಫೈನಲಿ ವಿ ಆರ್ ಎಟ್ ಅಮೃತ್ಸರ್. ಸೊ ಹಿಂದೆ ನೋಡ್ತಿರ್ಬೋದು, ಸೊ ಇದೇ ಪ್ಲೇನಲ್ಲಿ ಕುತ್ಕೊಂಡ್ ಬಂದಿದ್ದು. ನಡೀರಿ ಹೋಗೋಣ. ಫೈನಲಿ ಇಲ್ಲಿ ಬಂದಿದ್ದೀವಿ. ಲೋಕಲ್ ಟ್ಯಾಕ್ಸಿ ಮಾಡ್ಬೇಕಂತ ಇದೆ. ಅದೇ ಸ್ವಲ್ಪ ನೆಗೋಸಿಯೇಷನ್ ಆಗ್ತಾ ಇದೆ. ಲಗೇಜ್ ಬೇರೆ ತುಂಬಾ ಇದೆ, ಸೊ ಹಂಗಾಗಿ ಗಾಡಿ ಬೇಕೇ ಬೇಕೀಗ. ನಾನಷ್ಟೇ ಮೀನ್ಸ್ ಅಮೃತ್ಸರ್ ಕವರ್ ಮಾಡ್ಕೊಂಡ್ಬಿಟ್ಟು ವಾಪಸ್ ಊರಿಗೆ ಹೋಗ್ತೀನಿ. ಬಟ್ ಅಪ್ಪ ಅಮ್ಮ ಇದ್ಬಿಟ್ಟು ಇನ್ನು ಅವ್ರಿಗೆ ತುಂಬಾ ಲಾಂಗ್ ಟ್ರಿಪ್ ಇದೆ. ಅರೌಂಡ್ ಅಬೌಟ್ 15 days ಟ್ರಿಪ್ ಇದೆ ಅವ್ರದ್ದು. ಕೇದಾರ್ನಾಥ್, ಬದ್ರಿನಾಥ್ ಎಲ್ಲ ಹೋಗ್ತಾ ಇದ್ದಾರೆ. ಫುಲ್ ಗ್ರೂಪ್ ಸೇರಿ ಹೋಗ್ತಾ ಇದ್ದಾರೆ ಅವರು. ಮೀನ್ಸ್ ತುಂಬಾ ಫ್ಯಾಮಿಲೀಸ್ ಜೊತೆಗೆಲ್ಲ ಹೋಗ್ತಾ ಇದ್ದಾರೆ. ಹಂಗಾಗಿ ನಂದೇನಿಲ್ಲ, ನಾಳೆ ರಾತ್ರಿಗೆ ನಂದು ಟ್ರೈನ್ ಇದೆ. ಅದು ಕೂಡ ಮೀನ್ಸ್ ಸೆಕೆಂಡ್ AC ಮಾಡಿಸಿದ್ದೀನಿ ನಾನು. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ, ಹಂಗಾಗಿ ಎಲ್ಲ ತೋರಿಸ್ತೀನಿ ನಿಮಗೆ. ಸೊ ಇವತ್ತು ಮಾತ್ರ ಅಮೃತ್ಸರ್ನ ಎಂಜಾಯ್ ಮಾಡಿ. ಫೈನಲಿ ಒಂದು ಗಾಡಿ ಸಿಕ್ಕಿದೆ. ಎಷ್ಟಾಯಿತು ಏನು ಕತೆ ಎಲ್ಲ ನಾನು ಹೇಳ್ತೀನಿ ಈ ವಿಡಿಯೋದಲ್ಲಿ. ಸೊ ಈಗ ಫಸ್ಟು ಪ್ಲೇಸಸ್ ನೋಡೋಕೆ ಹೋಗೋಣ, ನಡೀರಿ. ಬಂದ್ಬಿಟ್ಟು ಲೈಟಾಗಿ ತಿಂಡಿ ತಿನ್ಕೊಂಡ್ವಿ. ಹಾಗೆ ಈಗ CNGನೂ ಫಿಲ್ ಮಾಡಿಸ್ಕೊಂಡಾಯ್ತು. ಸೊ ಈಗ ನಡೀರಿ ಹೊರಡ. ನಾವು ಜಲಿಯನ್ ವಾಲಾಬಾಗ್ನ ಫಸ್ಟ್ ನೋಡ್ತೀವಿ ನಾವು. ಅದಾದ್ಮೇಲೆ ಬಂದ್ಬಿಟ್ಟು ಗೋಲ್ಡನ್ ಟೆಂಪಲ್ಗೆ ಹೋಗ್ತೀವಿ. ಹಾಗೆ ಸಂಜೆನೂ ಕೂಡ ಮತ್ತೆ ಗೋಲ್ಡನ್ ಟೆಂಪಲ್ಗೆ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಫಸ್ಟು ಬಂದ್ಬಿಟ್ಟು ವಾಘಾ ಬಾರ್ಡರ್ ಕೂಡ ನೋಡ್ಕೊಂಡ್ ಬರ್ತೀವಿ. ಸೊ ನಡೀರಿ ಇಲ್ಲಿಂದ ಹೊರಡೋಣ. ಫೈನಲಿ ಜಲಿಯನ್ ವಾಲಾಬಾಗ್ನ ಎಂಟ್ರ್ ಮಾಡಿದ್ವಿ. ಈಗ ಸ್ವಲ್ಪ ಆರಾಮ ಅನ್ನಿಸ್ತು. ಫುಲ್ ಸಿಕ್ಕಾಬಡೆ ಬಿಸಿಲಿದೆ ಹೊರಗಂತರೂ. ನನ್ನ ಫೋನ್ ಫುಲ್ ಹೀಟ್ ಆಗ್ಬಿಟ್ಟಿದೆ. ಆ್ಯಕ್ಚುಲಿ ಕೂಲ್ ಡೌನ್ ಆಗಬೇಕದು. ನಿಮಗೆ ತೋರಿಸ್ಬೇಕನ್ನೋ ಹುಚ್ಚು, ನೋಡಿದ್ರೆ ಈ ಫೋನ್ ಮಾತ್ರ ಫುಲ್ ಹೀಟ್ ಆಗಿಬಿಟ್ಟಿದೆ. ಸೊ ಇರಿ, ಒಂದು 5 ನಿಮಿಷ ಸಿಗ್ತೀನಿ, ಸ್ವಲ್ಪ ಕೂಲ್ ಡೌನ್ ಮಾಡ್ಕೊಂಬಿಟ್ಟು.
ಇಲ್ಲಿ ಸೊ ಆಕ್ಚುಲಿ ನೋಡಿ ತುಂಬಾ ನೀಟಾಗಿ ಗೊತ್ತಾಗ್ತದೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಈ ಎಲ್ಲಾನು ಜಲಿಯನ್ ಜಲಿಯನ್ ವಾಲಾ ವಾಲಾಬಾಗ್ದು ಬಾಗ್ ಬಗ್ಗೆ. ತುಂಬ ಬಟ್ ಹಿಸ್ಟ್ರಿಯನ್ನು ವಾಯ್ಸ್ ತುಂಬಾ ನಾನು ಅರ್ಧಂಬರ್ಧ ಹೇಳ್ತೀನಿ. ಕಟ್ ಆಗ್ಬಿಟ್ಟು ಬ್ರಿಟಿಷ್ ಗೌರ್ಮೆಂಟ್ ಕರೆಕ್ಟ್ ಆಗಿ ವಿರುದ್ಧ ಬಂದಿಲ್ಲ ಕ್ಲಿಪ್, ರೌಲಟ್ ಹಂಗಾಗಿ ನಾನು ಆಕ್ಟ್ಗೋಸ್ಕರ ಈ ಕ್ಲಿಪ್ ನ ಪ್ರೊಟೆಸ್ಟ್ ಕೂಡ ಮಾಡ್ತಾ ತೆಗಿತಾ ಇರ್ತಾರೆ. ಇದ್ದೀನಿ. ಬಟ್ ಇದ್ರ ಬಗ್ಗೆ ನಾನು ಸ್ಪೆಷಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಮನೆಗೆ ಹೋದ್ಮೇಲೆ ಅಂತ ಅನ್ಕೊಂಡಿದ್ದೆ. ಸೊ ಈಗ ಆ ಕ್ಲಿಪ್ ನ ಹಾಕ್ತೀನಿ ನೋಡಿ. ನೋಡಿದ್ರಲ್ಲ ಇಷ್ಟೊತ್ತು, ಇದೇ ಬಂದ್ಬಿಟ್ಟು ಜಲಿಯನ್ ವಾಲಾಬಾಗ್ದು ಕ್ಲಿಪ್ಸು. ಒಂದೊಂದು ಕ್ಲಿಪ್ ಕೂಡ ಇಲ್ಲಿ ನಡೆದಿರುವಂಥ ಟ್ರಾಜಿಕ್ ಮೂಮೆಂಟ್ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡ್ತಾ ಬರುತ್ತೆ. ಏನಪ್ಪ ಅದು ಟ್ರಾಜಿಕ್ ಮೂಮೆಂಟ್ ಅಂತ ಹೇಳೋದಾದರೆ, 13th April 1990ನಲ್ಲಿ ಜಲಿಯನ್ ವಾಲಾಬಾಗಲ್ಲಿ ಬೈಸಾಖಿ ಫೆಸ್ಟಿವಲ್ ಅಂತ ನಡೀತಾ ಇರುತ್ತೆ. ಆ ಫೆಸ್ಟಿವಲ್ಗೋಸ್ಕರ 1000ಕ್ಕಿಂತ ಹೆಚ್ಚು ಜನ ಬಂದ್ಬಿಟ್ಟು ಸೇರಿರ್ತಾರೆ ಇಲ್ಲಿ ಬಂದ್ಬಿಟ್ಟು. ಅದೇ 1000ಕ್ಕಿಂತ ಹೆಚ್ಚು ಜನದಲ್ಲೇ ಸ್ವಲ್ಪ ಜನ ಬಂದ್ಬಿಟ್ಟು ರೌಲತ್ ಆ್ಯಕ್ಟ್ಗೋಸ್ಕರ ಪ್ರೊಟೆಸ್ಟ್ ಕೂಡ ಮಾಡಕ್ಕೆ ಬಂದಿರ್ತಾರೆ. ಸ್ವಲ್ಪ ಜನ ಬಂದ್ಬಿಟ್ಟು ಆ ಫೆಸ್ಟಿವಲ್ನ ಅಟೆಂಡ್ ಮಾಡಕ್ಕೆ ಬಂದಿರ್ತಾರೆ. ಬಟ್ ಅಲ್ಲಿ ಇದ್ದಂಥ ಬ್ರಿಟಿಷ್ ಆಫೀಸರ್ ರಿಜಿನಲ್ ಡಯರ್ ಅವರು ಆ ಮೂಮೆಂಟ್ನ ನೋಡ್ಕೊಂಬಿಟ್ಟು ಆ ಪ್ರೊಟೆಸ್ಟರ್ಸ್ನ ತಡಿಲೇಬೇಕು ಅಂತ ಇದೇ ರೈಟ್ ಮೂಮೆಂಟ್ ಅಂತ ಅಂದ್ಕೊಂಬಿಟ್ಟು, ಯಾಕಂದರೆ ಆ ಜಲಿಯನ್ ವಾಲಾಬಾಗ್ದು ವಾಲ್ಸು ಆಯಿತು, ಹಾಗೆ ಎಂಟ್ರೆನ್ಸ್ ಆಯಿತು, ಎಕ್ಸಿಟ್ ಆಯಿತು, ತುಂಬ ಚಿಕ್ಕದು ಮತ್ತು ನ್ಯಾರೋ ಇರುತ್ತೆ. ಹಾಗಾಗಿ ಇದೇ ಕರೆಕ್ಟ್ ಟೈಮು ಅಂತ ಅವರು ಫೋರ್ಸಿಗೆ ಏನಿರುತ್ತೋ ರೆಕ್ಲೆಸ್ಲಿ ಫೈರ್ ಮಾಡೋಕ್ಕೆ ಹೇಳ್ತಾರೆ. ಅದೇ ಟೈಮಲ್ಲಿ ಜನ ತಪ್ಪಿಸ್ಕೊಳಕ್ಕಾಗ್ದೇ ತುಂಬ ಜನ ಗುಂಡು ಹೊಡೆತದಿಂದ ಸಾಯ್ತಾರೆ. ಹಾಗೆ ಸ್ವಲ್ಪ ಜನ ಬಂದ್ಬಿಟ್ಟು ಅದರಿಂದ ತಪ್ಪಿಸ್ಕೊಳಕ್ಕಂತಾನೆ ಬಾವಿಲಿ ಕೂಡ ಬೀಳ್ತಾರೆ. ಇದೇ ಬಂದ್ಬಿಟ್ಟು ಅಲ್ಲಿ ನಡೆದಿರುವಂಥ ಟ್ರಾಜಿಕ್ ಮೂಮೆಂಟ್. ಹಾಗೆ ಈ ಗ್ಯಾಲರೀಸಲ್ಲೆಲ್ಲ ತುಂಬ ಮೀನ್ಸ್ ಎಕ್ಸ್ಪ್ಲೇನ್ ಮಾಡಿರುವಂಥದ್ದೇ ಇದ್ರ ಬಗ್ಗೆನೇ. ಹಾಗೆ ಅದೇನು ಬಾವಿ ಇತ್ತೋ ಅದು ಕೂಡ ಕವರ್ ಮಾಡಿ ಇನ್ನು ಹಾಗೆ ಇಟ್ಟಿದ್ದಾರೆ ಅಲ್ಲಿ. ಹಾಗೆ ತುಂಬ ಮೀನ್ಸ್ ಆ ಫೈರ್ ಆಗಿರುವಂಥ ಏನೇನು ಮಾರ್ಕ್ಸ್ ಇತ್ತೋ ಎಲ್ಲ ಕೂಡ ಅಲ್ಲೇ ಇದೆ. ಸೊ ಇಷ್ಟೇ. ಸೊ ಜಲಿಯನ್ ವಾಲಾ ಬಾಗ್ನ ನೋಡ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ಗೋಲ್ಡನ್ ಟೆಂಪಲ್ನ ನೋಡೋಕೆ. ಫೈನಲಿ ದರ್ಶನ ಅಂತೂ ಆಯಿತು. ಬಟ್ 2 ಅವರ್ ಆಯಿತು ಲೈನಲ್ಲಿ ನಿಂತು. ಅದಾದಮೇಲೆ ದರ್ಶನ ಆಯಿತು. ಸಿಕ್ಕಾಪಟ್ಟೆ ಕಾಲು ನೋವ್ತಿದೆ. ಇನ್ನು ನಾವು ವಾಘಾ ಬಾರ್ಡರ್ ಬೇರೆ ಹೋಗ್ಬೇಕೀಗ. 5 ಗಂಟೆನೇ ಆಗಕ್ಕೆ ಬಂದ್ಬಿಡ್ತು ಆಲ್ಮೋಸ್ಟ್. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಸಿಗ್ತೀನಿ ನಿಮಗೆ ಡೈರೆಕ್ಟ್ ವಾಘಾ ಬಾರ್ಡ್ರಲ್ಲಿ. ಸೊ ನಡೀರಿ. ಎಕ್ಸಾಕ್ಟ್ 6:10 ಹಂಗೆ ಬಂದು ನಾವು ವಾಘಾ ಬಾರ್ಡರ್ನ ರೀಚ್ ಆದ್ವಿ. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಿತ್ತು, ಬಟ್ ತುಂಬಾ ಲೇಟ್ ಆಗೋಗುತ್ತೆ, ನಾವೆಲ್ಲಿ ಮಿಸ್ ಮಾಡ್ಕೊತೀವೋ ಅಂತಾನೆ ನಾವು ಒಂದು ರಿಕ್ಷಾ ಮಾಡ್ಕೊಂಡ್ಬಿಟ್ಟು ಅಲ್ಲಿ ನಿಯರ್ ವರ್ಗು ಮೀನ್ಸ್ ತಗೊಂಡೋಗ್ಬಿಟ್ರು ನಮ್ಮನ್ನ. ಎಕ್ಸಾಕ್ಟ್ ಟೈಮಿಗೆ ಬಂದಿದ್ವಿ ಅನ್ಕೊಳ್ಳಿ. ಇನ್ನೇನು ಸ್ಟಾರ್ಟ್ ಆಗದೇ ಇತ್ತು ಪರೇಡು.
ಫೈನಲಿ ಬಂದ್ಬಿಟ್ಟು ಪರೇಡ್ ಕೂಡ ಮುಗಿತು. ಹಾಗಾಗಿ ನಾವೀಗ ನೆಕ್ಸ್ಟ್ ಬಂದ್ಬಿಟ್ಟು ಮತ್ತೆ ಗೋಲ್ಡನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಯಾಕಂದ್ರೆ ರಾತ್ರಿ ಹೊತ್ತು ಮಾತ್ರ ತುಂಬ ಚೆನ್ನಾಗಿರುತ್ತಂತೆ ನೋಡೋಕ್ಕೆ. ಹಂಗಾಗಿ ಈಗ ನಡೀರಿ ಹೋಗೋಣ ಗೋಲ್ಡನ್ ಟೆಂಪಲ್ ಹತ್ರ. ಫೈನಲಿ ಅಮೃತ್ಸರ್ನ ನೋಡಿದ್ದಾಯ್ತು. ಈಗ ನಾವು ಬಂದ್ಬಿಟ್ಟು ಹೊರಡ್ತಿದ್ದೀವಿ ಡೆಲ್ಲಿ ಕಡೆಗೆ. 11:45 ಹಂಗೆ ಬಂದ್ಬಿಟ್ಟು ನಮ್ಮದು ಟ್ರೈನ್ ಇದೆ. ಸೊ ಈಗ ಸ್ಟೇಷನ್ ಕಡೆಗೆ ಹೊರಡ್ತಾ ಇದ್ದೀವಿ. ಡೆಲ್ಲಿಲಿ ಬಂದ್ಬಿಟ್ಟು ನಾಳೆ ಸಂಜೆ ಹೊತ್ತವರೆಗೂ ನಾನು ಸ್ಟೇ ಮಾಡ್ತೀನಿ. ಹಾಗೆ ಅಪ್ಪ ಅಮ್ಮದು ನಾಳೆ ಕಂಪ್ಲೀಟ್ ಸ್ಟೇ ಇದೆ ಅಲ್ಲಿ. ಸೊ ನಾಡಿದಿಂದ ಅವರು ಕೇದಾರ್ನಾಥ್ ಜರ್ನಿನ ಶುರು ಮಾಡ್ತಾರೆ. ನಾನು ನಾಳೆ ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. 8 ಗಂಟೆಗೆ ಬಂದ್ಬಿಟ್ಟು ನಂದು ಟ್ರೈನ್ ಇರೋದು ರಾತ್ರಿ. ಈ ಸಲ ಸೆಕೆಂಡ್ ಎ ಸಿನ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತಾನೆ ಸೆಕೆಂಡ್ ಎ ಸಿ ಬುಕ್ ಮಾಡಿದ್ದೀನಿ. ಬಟ್ ಸೀಟಿನ ಕನ್ಫರ್ಮ್ ಆಗಿಲ್ಲ. ಬಟ್ ಸಂಜೆವರೆಗೂ ಕಾದು ನೋಡೋಣ, ಹಾಗೆ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಮಾತ್ರ ಇದೆ. ವೇಟಿಂಗ್ ಲಿಸ್ಟ್ ತುಂಬ ಕಡಿಮೆ ಇತ್ತು ಕೂಡ. ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿಬಿಟ್ಟು ನಾನು ವಾಪಸ್ ಬೆಂಗಳೂರಿಗೆ ಹೊರಟಿದ್ದೀನಿ. ನಮ್ಮ ಅಪ್ಪ ಅಮ್ಮ ಬಂದ್ಬಿಟ್ಟು ಇವತ್ತು ನಾಳೆಯಿಂದ ಕೇದಾರ್ನಾಥ್ ಜರ್ನಿ ಶುರು ಮಾಡ್ತಾರೆ. ಸೊ ನಂದಷ್ಟೇ ಈಗ ಸೆಕೆಂಡ್ ಎ ಸಿಯಲ್ಲಿ ಬಂದಿದ್ದೀನಿ. ಆ್ಯಕ್ಚುಲಿ ನಂದು RAC ಇದ್ದಿದ್ದು. ಬಟ್ ನನ್ನ ಜೊತೆಗೆ ಇನ್ನೊಬ್ರು ಬರ್ಬೇಕಿರೋರು ಇನ್ನೂ ಬಂದಿಲ್ಲ. ಗೊತ್ತಿಲ್ಲ ಅದು ಮುಂದೆ ಬರ್ತಾರೋ ಅಥವಾ ಏನಾಗುತ್ತೆ ಅಂತ. ಫುಲ್ AC ಇದೆ, ಪೀಸ್ ಆಗಿದೆ ಅಂದ್ಕೊಳ್ಳಿ. ಅಪ್ಪ ಫುಲ್ ಟಯರ್ಡ್ನೆಸ್ ಎಲ್ಲ ಹೋಗ್ಬಿಡುತ್ತೆ. ಫುಲ್ ತಣ್ಣಗೆ ಇದೆ. ಇನ್ನು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಒಬ್ರು ಪೊಲೀಸ್ ಬರ್ತಾರೆ. ಪೊಲೀಸ್ ಬಂದ್ಬಿಟ್ಟು ಹೇಳ್ತಾರೆ 2 ದಿನದ ಹಿಂದೆನೇ ಈ ಟ್ರೈನಲ್ಲಿ ಕಳ್ತನ ಆಗಿದೆ ಅಂತೆ. ಸೊ ಹಾಗಾಗಿ ನಿಮ್ಮ ವಸ್ತುಗಳನ್ನ ಹುಷಾರಾಗಿ ಇಟ್ಕೊಳಕ್ಕೆ ಹೇಳ್ಬಿಟ್ಟು ಹೋಗ್ತಾರೆ. ಅವರು ಹೇಳೋದಾದ್ಮೇಲೆ ಪಕ್ಕಕ್ಕೆ ನನಗೆ ಪರಿಚಯ ಆದವರು ಅವರ ಓನ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾ ಇದ್ರು. ಅದೇ ಟೈಮಲ್ಲಿ TC ಎಂಟ್ರಿ ಕೊಡ್ತಾರೆ. ಕನ್ಫರ್ಮ್ ಆಗ್ತಿದ್ದಂಗೆ ಹೆವಿ ಖುಷಿ ಆಯ್ತು ನನಗೆ. ಸೊ ಬೇರೆ ಕಡೆ ಶಿಫ್ಟ್ ಆಗಿದ್ದೀನಿ. ಅಲ್ಲಿ ಅವ್ರ ಫ್ಯಾಮ್ಲಿ ಒಂದೇ ಕಡೆ ಆಗಿಬಿಡುತ್ತೆ ಅಂತ ಅಂದರು. ಸೊ ಹಾಗಾಗಿ ನಾನು ಅಲ್ಲಿದ್ದಿದ್ದ ಸೀಟ್ನ ಸದ್ಯಕ್ಕೆ ಬಿಟ್ಕೊಟ್ಟಿದ್ದೀನಿ. ಸ್ವಲ್ಪ ಹೊತ್ತು ಸಾಂಗ್ಸು ಅದು ಇದು ಅಂತ ಟೈಮ್ ಪಾಸ್ ಮಾಡಿಬಿಟ್ಟು ನಾನು ಮಲ್ಗೋಕೆ ಹೊರಟೆ. ಗುಡ್ ಮಾರ್ನಿಂಗ್ ಗೈಸ್. ಬೆಳಗ್ಗೆ ಆಗಿದೆ. ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 7 ಗಂಟೆ ಆಗೋಕ್ಕೆ ಬಂತು. ಆ್ಯಕ್ಚುಲಿ ನಾನು ನಿದ್ದೆ ಇತ್ತು ನನಗೆ. ಬಟ್ ಬೆಳಿಗ್ಗೆ ಬೇಗ ಎತ್ತಿ ಅಭ್ಯಾಸ ಆಗಿರೋದ್ರಿಂದ ಸ್ವಲ್ಪ ಬೇಗ ಎಚ್ಚರ ಆಗ್ಬಿಟ್ಟಿದೆ ಇವತ್ತು. ನನಗೆ ಈ ಪಕ್ಕಕ್ಕೆ ಒಬ್ಬರು ಅಂಕಲ್ ಕೂಡ ಸಿಕ್ಕಾಪಟ್ಟೆ ಗೊರಕೆ ಹೊಡಿತಾ ಇದ್ರು. ಸೊ ಹಂಗಾಗಿ ನಂಗೆ ನಿದ್ದೆ ಕರೆಕ್ಟಾಗಿ ಆಗಿಲ್ಲ ಅಷ್ಟೊಂದು. ಸೊ ನನ್ನ ಪ್ಲೇಸಿಗೆ ನಾನು ವಾಪಸ್ ಹೋಗ್ತೀನಿ ಇನ್ನೊಂದು ಸ್ವಲ್ಪ. ನನ್ನ ಪ್ಲೇಸಿಗೆ ವಾಪಸ್ ಅಂತೂ ಬಂದೆ. ಆಮೇಲೆ ಟೀ ಕುಡಿಯೋಣ. ಟೀ ಕುಡಿದ್ಬಿಟ್ಟು ಒಂದು 2 ಅವರ್ ಮಲಗಿಬಿಟ್ಟಿದ್ದೇಳಣ. ಆಮೇಲೆ ತಿಂಡಿ ಫೈನಲಿ ಮಲಗಿದ್ದಾಯಿತು. ನನ್ನ ರಾತ್ರಿ ಏನು ತಿಂದಿರಲಿಲ್ಲ. ಸೊ ಹಾಗಾಗಿ ಇಡ್ಲಿ ವಡೆ ಆರ್ಡ್ರ್ ಮಾಡಿದ್ದೀನಿ. ಬಂದು ಆರ್ಡ್ರ್ ತೊಗೊಂಡೋದ್ರು. ಅದು ಬರೋವರೆಗೂ ವೆಯ್ಟ್ ಮಾಡೋಣ. ತಿಂಡಿ ಅಂತೂ ಬಂದಿದೆ, ನಡೀರಿ ಟೇಸ್ಟ್ ಮಾಡೋಣ. ಫಸ್ಟ್ ಫುಡ್ ಫುಲ್ ಚಟ್ನಿ, ಫುಲ್ ನೀರು ಥರ ಇದೆ. ಸಾಂಬಾರು ಕೂಡ ಫುಲ್ ನೀರು. ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ.
They ask you how you are, you just have to say that you're fine when you're not really fine, but you just can't get into it because they would never understand. ಚೂರು ಚೆನ್ನಾಗಿರಲಿಲ್ಲ, ಬಟ್ ಫುಡ್ ವೇಸ್ಟ್ ಮಾಡಬಾರ್ದು ಅಂತ ಬೇಗ ಬೇಗ ತಿಂದು ಮುಗಿಸ್ದೆ. ಅದಾದ್ಮೇಲೆ ಬಂದ್ಬಿಟ್ಟು ಸ್ವಲ್ಪ ಹೊತ್ತು ಯೂಟ್ಯೂಬ್ ವೀಡಿಯೋಸು ಅದು ಇದು ಅಂತ ನೋಡ್ಕೊಂಡು ಕೂತೆ. ಅದಾದ್ಮೇಲೆ ಪೋಹ ಬಂತು. ಸೊ ಹಂಗಾಗಿ ಪೋಹ ಟೇಸ್ಟ್ ಮಾಡೋಣ ಅಂತ ತೊಗೊಂಡೆ. ತುಂಬ ಚೆನ್ನಾಗಿತ್ತು ಪೋಹ ಮಾತ್ರ. ಅದ್ರ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಮೂವಿ ನೋಡ್ತಾ ಕೂತೆ. ಅದರಲ್ಲೇ ಅರ್ಧ ಮಧ್ಯಾಹ್ನ ಆಗೋಗಿತ್ತು. ಸ್ವಲ್ಪ ಹೊತ್ತಾದ್ಮೇಲೆ ತುಂಬ ಸೀಟ್ಗಳು ಖಾಲಿ ಆಯಿತು. ಸೊ ಅಲ್ಲಿ ಇಲ್ಲಿ ಹೋಗ್ತಾ ಕೂರ್ತಾ ಹೊರಗಡೆ ವ್ಯೂನ ಎಂಜಾಯ್ ಮಾಡ್ತಾ ಇದ್ದೆ. ಇಲ್ಲೇ ಫುಡ್ ತಂದಿದ್ರು. ನಾನು ಯಾರ ಜೊತೆ ಸೀಟ್ ಎಕ್ಸ್ಚೇಂಜ್ ಮಾಡೋಣ, ಸೊ ಅವ್ರು ಕೊಟ್ಟಿದ್ದಾರೆ, ತಿಂತಾ ಇದ್ವಿ. ಅಲ್ಲಿ ಏನು ಕೂತಿದಾರಲ್ಲ ಅವ್ರ ಜೊತೆನೇ ನಾನೀಗ ಮತ್ತೆ ಸೀಟ್ ಎಕ್ಸ್ಚೇಂಜ್ ಮಾಡಿರೋದು. ಯಾಕಂದರೆ ಅವ್ರ ಮೀನ್ಸ್ ಲೈಕ್ ನೀ ಆಪ್ರೇಷನ್ ಆಗಿದೆ ಅಂತೆ. ಅವ್ರದ್ದು ಸೀಟ್ ಬಂದ್ಬಿಟ್ಟು ಎಲ್ಲ ಅಪ್ಪರ್ ಬ್ರೆತ್ ಇತ್ತು, ಹಂಗಾಗಿ ಅವ್ರಿಗೆ ಹತ್ತಕ್ಕಾಗಲ್ಲ ಅಂತ. ಸೊ ಅವ್ರ ಜೊತೆಗೇನೆ ಎಕ್ಸ್ಚೇಂಜ್ ಮಾಡಿದ್ದೆ. ಹಂಗೆ ಮನೆ ಊಟನೂ ತಂದು ಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು ಅಂದ್ಕೊಳ್ಳಿ ಟೇಸ್ಟ್ ಮಾತ್ರ. ಮತ್ತೆ ನನ್ನ ಜಾಗಕ್ಕೆ ಬಂದ್ಬಿಟ್ಟು ಇನ್ನೊಂದು ಮೂವಿ ನೋಡ್ತಾ ಕೂತೆ. ಸಂಜೆ ಹೊತ್ತು ಸ್ನ್ಯಾಕ್ಸ್ ಟೈಮಲ್ಲಿ ಬೇಲು ಮತ್ತು ಟೀ ಸಿಕ್ಕರೆ ಇನ್ನೇನು ಬೇಕು. ಗುಡ್ ಮಾರ್ನಿಂಗ್ ಗಾಯ್ಸ್. ಇದು ಬಂದ್ಬಿಟ್ಟು ಥರ್ಡ್ ಡೇ. ಇವತ್ತು 12 ಗಂಟೆಗೆ ಬಂದು ಮುಟ್ತೀನಿ. ಬೆಳಿಗ್ಗೆ ಬೇರೆ ಲೇಟಾಗಿ ಎದ್ಬಿಟ್ಟಿದ್ದೀನಿ. ಈಗ ಲೇಟಾಗಿ ಅಂದ್ರೆ ಏನು ನಾರ್ಮಲಾಗಿ 8 ಗಂಟೆಗೆ ಹಂಗೆ ಎದ್ದಿದ್ದೀನಿ. ನೆನ್ನೆ ರಾತ್ರಿ ಮಾತ್ರ ತುಂಬ ಬೇಗ ಮಲಗಿಬಿಟ್ಟಿದ್ದೆ ನಾನು. ಅರೌಂಡ್ 9:30 ಅಂದ್ರೇ ಫುಲ್ ನಿದ್ದೆ ಹೋಗ್ಬಿಟ್ಟಿದೆ. ಬಟ್ ಇವತ್ತು ಅಮ್ಮ ಎಬ್ಬಿಸ್ದಾಗಲೇ ಎಚ್ಚರ ಆಗಿರೋದು ಮಾರ್ನಿಂಗು ಅಂದ್ಬಿಟ್ಟು. ಮಸ್ತಾಗಿ ನಿದ್ದೆ ಆಯ್ತು ಅಂದ್ಕೊಳ್ಳಿ. ಇನ್ನೂ ತಿಂಡಿ ತಿಂದಿಲ್ಲ. ಟೀಗೆ ವೇಟಿಂಗ್. ಟೀ ಬಂದ್ಮೇಲೆ ಟೀ ಕುಡಿದ್ಬಿಟ್ಟು ಆರಾಮಾಗಿ ತಿಂಡಿ ತಿನ್ನೋಣ ಅಂತ. ಇನ್ನೇ ನನ್ನ ಜರ್ನಿ ಎಂಡ್ ಆಗಕ್ಕೆ ಬಂದಿತ್ತು. ಇನ್ನೊಂದು 5 ನಿಮಿಷದಲ್ಲಿ ನಾನು ಮೀನ್ಸ್ ಬೆಂಗಳೂರು ಸ್ಟೇಷನ್ನ ರೀಚ್ ಆಗ್ತಾ ಇದ್ದೆ. ಹಂಗೆ ಯಾರ ಜೊತೆ ಸೀಟ್ ಎಕ್ಸ್ಚೇಂಜ್ ಮಾಡಿದ್ನೋ ಅವ್ರು ಮಾತ್ರ ಮೊಮ್ಮಕ್ಕಳನ್ನ ಹೆಂಗೆ ನೋಡ್ಕೊತಾರೋ ಹಂಗೆ ನೋಡ್ಕೊಂಡಿದ್ರು ನನ್ನ. ಇನ್ನಲ್ಲಿ ಬೆಂಗಳೂರು ಬಂದು ರೀಚ್ ಆಗಿದ್ದೀನಿ. ಬೇಗ ಮುಟ್ಸಿದ್ದಾನೆ. 12 ಗಂಟೆಗೆ ಬಂದು ರೀಚ್ ಆಗಬೇಕಿದ್ದು, ಬಟ್ 11:30ಗೆ ರೀಚ್ ಆಗಿದ್ದೀನಿ ನಾನು. ಈಗ ಹೊರಗೆ ಹೋಗೋಣ, ಚೆನ್ನಾಗಿ ತಿಂಡಿ ತಿನ್ನೋಣ. ತಿಂಡಿನೇ ತಿಂದಿಲ್ಲ ನಾನು ಆ್ಯಕ್ಚುಲಾಗಿ. ಅಲ್ಲೇನೂ ಚೆನ್ನಾಗಿರಲ್ಲ ಅಂತಲೇ ನಾನು ಸ್ವಲ್ಪ ಕಾದೆ. ಈಗ ಒಳ್ಳೆ ತಿಂಡಿ ತಿಂದ್ಬಿಟ್ಟು ಮನೆಗೆ ಹೋಗೋಣ. ಸೊ ಐ ನೀಡ್ ದ ರೆಸ್ಟ್. ಸೊ ಮನೆಗೆ ಹೋಗ್ಬಿಟ್ಟು ರೆಸ್ಟ್ ಮಾಡೋದಷ್ಟೇ. ಫೈನಲಿ 1:45 ಹಂಗೆ ಬಂದು ರೀಚ್ ಆಗಿದ್ದೀನಿ ಮನೇನ. ಸೊ ಈ ವ್ಲಾಗ್ಗೆ ನಾನು ನಿಮಗೆ ಸಿಗ್ತೀನಿ ನಾನು ಮುಂದಿನ ವ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್. ಹಾಗೆ ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇನ್ನೂ ಹೀಗೆ ಕಂಟೆಂಟ್ಸ್ ತರ್ತಾ ಇರ್ತೀನಿ. ಸೊ ಬಾಯ್.